ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಂತೆಂತದ್ದೋ ಇಲಾಖೆಯಲ್ಲಿ ನೀವು ಫೈಟ್ಗಳನ್ನ ನೋಡಿರ್ತೀರಿ. ಇತ್ತ ಪೊಲೀಸ್ ಇಲಾಖೆಯಲ್ಲೂ ಕೂಡ ದಲಿತ ವರ್ಸಸ್ ಲಿಂಗಾಯತ ಫೈಟ್ ನಡೆದಿದೆ. ಇನ್ಸ್ಪೆಕ್ಟರ್ ಆಗಿ ಮೊದಲ ಪೋಸ್ಟಿಂಗ್ಗೆನೆ ಟಾರ್ಚರ್ ಶುರುವಾಗ್ಬಿಟ್ಟಿದೆಯಂತೆ. ಏನ್ ಟಾರ್ಚರ್ ಅದು? ಯಾರು ಟಾರ್ಚರ್ ಕೊಡ್ತಿರೋದು? ಅದೇ ಸ್ಟೋರಿ ನೋಡಿ. ಕೆರಿಯರ್ ಶುರುವಾಗುವ ಮೊದಲೇ ಹಿರಿಯ ಅಧಿಕಾರಿಗಳ ಕಿರುಕುಳ ಶುರುವಾಗಿದೆಯಂತೆ ಅಂತ ಆರೋಪ ಇಲ್ಲಿ ಕೇಳಿಬಂದಿದೆ. ಹಿರಿಯ ಅಧಿಕಾರಿಗಳ ಮೇಲೆ ದೂರು ನೀಡಿದಂತ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ನೀನು ದಲಿತರ ಪರವಾಗಿ ಕೆಲಸ ಮಾಡ್ತೀಯಾ ಅಂತ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂತ ಆರೋಪ ಇದೆ. ಡಿಸಿಆರ್ಇ ಎಸ್ಪಿ ಕರಿಬಸನಗೌಡ ಮತ್ತು ಡಿವೈಎಸ್ಪಿ ಮಹೇಶ್ವರ ಗೌಡ ಮೇಲೆ ಇಂಥ ಆರೋಪಗಳು ಕೇಳಿಬಂದಿವೆ. ಇವರು ಮೇಲ್ವರ್ಗದ ಅಧಿಕಾರಿಗಳ ಪರವಾಗಿ ಏನೋ ರಿಪೋರ್ಟ್ ಕೊಡಬೇಕಾಗಿತ್ತಂತೆ. ಅಂದ್ರೆ ಅವರು ಆರೋಪಿಗಳು ಅವ್ರ ಪರವಾಗಿ ರಿಪೋರ್ಟ್ ಕೊಡಬೇಕಾಗಿತ್ತಂತೆ. ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಇವರನ್ನ ಕಿರುಕುಳ ಮಾಡ್ತಿದ್ದಾರೆ ಅನ್ನೋ ಆರೋಪ. ಶ್ರೀನಿವಾಸ್ ಅವರಿಂದ ದೂರು ಬಂದಿದೆ. ಮೇಲ್ವರ್ಗದ ಆರೋಪಿಗಳ ಪರ ಫೈನಲ್ ರಿಪೋರ್ಟ್ಗೆ ಅಂತೇಳಿ ಕೇಳಿದ್ದಾರೆ. ಡಿವೈಎಸ್ಪಿ ಮೌಖಿಕ ಆದೇಶ ಕೊಟ್ಟಿದ್ರಂತೆ. ಇದಕ್ಕೆ ಎಸ್ಪಿ ಅವರ ನಿರ್ದೇಶನ ಕೊಡಿಸಿ ಅಂದಿದ್ದಕ್ಕೆ ಇನ್ಸ್ಪೆಕ್ಟರ್ ಮೇಲೆ ಇವರಿಗೆ ದ್ವೇಷ, ತನ್ನ ಮಾತು ಕೇಳಲಿಲ್ಲ ಅಂತ ನಿರಂತರ ಕಿರುಕುಳ ಕೊಡ್ತಿದ್ದಾರೆ ಅನ್ನುವಂತ ಆರೋಪ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್. ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರುವಂತ ಈ ಜಟಾಪಟಿಯನ್ನ ಕೇಳಿದ್ರೆ ಜನರಿಗೆ ಆತಂಕ ಶುರುವಾಗುತ್ತೆ. ನಮ್ಮ ಸಮಸ್ಯೆ ಬಗೆಹರಿಸಬೇಕಾಗಿರೋ ಇವರೇ ಜಗಳ ತಕ್ಕೊಂಡ್ರೆ ಇಲ್ಲಿ ಫೈಟ್ ಮಾಡಿದ್ರೆ ಹೆಂಗೆ ಅಂತ. ನಿಜಕ್ಕೂ ನಡೆದಿದ್ದೇನು? ಖಂಡಿತವಾಗ್ಲೂ ಸೌಖ್ಯ ಏನಂದ್ರೆ ಇಲ್ಲಿ ಡಿಸಿಆರ್ಇ ಅಂತ ಏನಿದೆ, ಇಲ್ಲಿಗೆ ಹೋಗುವಂತ ಕೇಸಸ್ಗಳಂತಂದ್ರೆ ಇಲ್ಲಿ ಅಟ್ರಾಸಿಟಿ ಕೇಸಸ್ಗಳೇನಿರುತ್ತೆ, ಜಾತಿ ನಿಂದನೆ ಮಾಡುವಂತ ಕೆಲವೊಂದು ಕೇಸಸ್ಗಳು ಕೂಡ ಇಲ್ಲಿ ಹೋಗುತ್ತೆ. ಇಲ್ಲೂ ಕೂಡ ಏನೋ ನಾರ್ಮಲ್ ಆಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ ರೀತಿಯಾಗಿ ಇನ್ಸ್ಪೆಕ್ಟರ್, ಎಸಿಪಿ ಮತ್ತೆ ಎಸ್ ಪಿ ಇರ್ತಾರೋ ಆ ರ್ಯಾಂಕ್ ನ ಅಧಿಕಾರಿಗಳಿರ್ತಾರೆ. ಇಲ್ಲಿಗ ಇನ್ಸ್ಪೆಕ್ಟರ್ ಆಗಿರುವಂತ ಶ್ರೀನಿವಾಸ್ ಅಂತ ಏನಿದ್ದಾರೆ, ಅವರು ಏನೋ ಎಸ್ ಪಿ ಆಗಿರುವಂತ ಕರಿಬಸನಗೌಡ ಜೊತೆಗೆ ಇನ್ನೊಬ್ರು ಡಿವೈಎಸ್ಪಿ ಆಗಿರುವಂತ ಮಹೇಶ್ ಅವ್ರ ಮೇಲೆ ಇಲ್ಲಿ ನನಗೆ ಇವರು ಏನೋ ಬೇರೆ ಜಾತಿಯ ವಿಚಾರವಾಗಿ ನನಗೆ ಇಲ್ಲಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಅವರ ಜಾತಿಯವರಿಗೆ ಮಾತ್ರ ನೀನು ಏನೋ ಫೇವರ್ ಮಾಡ್ತಿದ್ಯಾ ಅಂತ ಹೇಳಿ ನನ್ನ ಮೇಲೆ ಆರೋಪಗಳನ್ನ ಮಾಡಿ ಆ ಒಂದು ವಿಚಾರವಾಗಿ ಕಿರುಕುಳ ಕೊಡ್ತಿದ್ದಾರೆ ಅಂತ ಹೇಳಿ ಈಗಾಗಲೇ ಒಂದು ದೂರನ್ನು ಕೂಡ ಬರ್ದಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈ ಒಂದು ಕೇಸ್ ಏನು ವಿಚಾರಕ್ಕೆ ಅಂತಂದ್ರೆ ಅಂದ್ರೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ಮತ್ತೆ 3 RTO ಅಧಿಕಾರಿಗಳ ವಿರುದ್ಧ ಒಂದು ಮಹಿಳೆ ದೂರನ್ನು ಕೂಡ ಕೊಟ್ಟಿರ್ತಾರೆ. ಮಹಿಳಾ ಸಿಬ್ಬಂದಿಗೆ ಏನು ಅಲ್ಲಿರುವಂತ ಹಿರಿಯ ಅಧಿಕಾರಿಗಳು ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ದೂರು ಕೂಡ ಬಂದಿರುತ್ತೆ ಈ ಒಂದು ಡಿಸಿಆರ್ಗೆ. ಅದನ್ನ ಶ್ರೀನಿವಾಸ್ ಅವರು ಕೂಡ ಏನೋ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಿ ಅದರಲ್ಲಿ ಸಾಕ್ಷಿಗಳೆಲ್ಲವೂ ಇರುತ್ತೆ, ಅದೆಲ್ಲವನ್ನೂ ಕೂಡ ಉಲ್ಲೇಖ ಮಾಡಿ ಅವರು ಒಂದು ವರದಿಯನ್ನ ತಯಾರು ಮಾಡ್ತಿರ್ತಾರೆ. ಆದ್ರೆ ಇಲ್ಲಿ ಅಲ್ಲಿರುವಂತಹ ಏನೋ ದೂರು ಬಂದಂತಹ ವ್ಯಕ್ತಿಗಳೇನಿದ್ರೆ ಅವರೆಲ್ಲರೂ ಕೂಡ ಅಂದ್ರೆ ಬೇರೆ ಜಾತಿಯವರಾಗಿರ್ತಾರೆ. ಸೊ ಈಗ ಅವರೆಲ್ಲರಿಗೂ ಕೂಡ ಫೇವರ್ ಮಾಡು ಅಂತ ಹೇಳಿ ನನ್ನ ಹಿರಿಯ ಅಧಿಕಾರಿಗಳು ನನಗೆ ಹೇಳ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಕೂಡ ಆರೋಪವನ್ನ ಮಾಡಿರುವಂತದ್ದು. ಸೊ ಈಗ ಆ ಒಂದು ವಿಚಾರವನ್ನ ಇಟ್ಕೊಂಡು ಈಗಾಗಲೇ ಏನೋ DG ಸಲೀಂ ಅವ್ರಿಗೂ ಕೂಡ ಈಗಾಗಲೇ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಈ ರೀತಿಯಾದಂತ ನನ್ನ ಮೇಲೆ ದೌರ್ಜನ್ಯವನ್ನ ಮಾಡ್ತಿದ್ದಾರೆ, ಜೊತೆಗೆ ಕೇಸ್ ಇರುವಂತದ್ದೇ ಒಂದು, ಆದ್ರೆ ಇವರು ತಿಳಿಸ್ತಿರುವಂತದ್ದೇ ಒಂದು ಅಂತ ಹೇಳಿ ಈಗಾಗಲೇ ದೂರನ್ನು ಕೂಡ ಕೊಟ್ಟಿದ್ದಾರೆ. ಈಗ ದೂರು ಕೂಡ ಈಗಾಗಲೇ DG ಕಚೇರಿ ಕೂಡ ತಲುಪಿದೆ. ಅದಾದ ನಂತರದಲ್ಲಿ ಯಾವ ರೀತಿಯಾಗಿ ಈ ಒಂದು ತನಿಖೆ ಸಾಗತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ. ಸೌಖ್ಯ. ಥ್ಯಾಂಕ್ ಯು ಅಜಯ್ ಮಾಹಿತಿಗೆ.